ರಾತ್ರಿ ಬೆಂಗಳೂರಿನಲ್ಲಿ ಸುರಿದಂಥ ಭಾರಿ ಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದ್ದಾವೆ. ತಗ್ಗು ಪ್ರದೇಶಗಳಿಗೆ ನೀರುಗಳು ನುಗ್ಗಿದ್ದಾವೆ ಮತ್ತು ಸಾಕಷ್ಟು ಕಡೆ ಮರಗಳು ಕೂಡ ಬಿದ್ದಿದ್ದಾವೆ. ರಾಜಾಜಿನಗರದ ವೆಸ್ಟ್ ಆಫ್ ಕಾರ್ಡ್ ರೋಡ್ ಬಳಿ ಇರುವಂಥ ಒಂದು ಫ್ಲೈಓವರ್ ಮೇಲೂ ಕೂಡ ಒಂದು ಬೃಹತ್ ಮರ ರಸ್ತೆಗೆ ಉರುಳಿದೆ. ನೋಡ್ಬೋದು ನೀವು, ನಾನು ಘಟನಾ ಸ್ಥಳದಲ್ಲಿದ್ದೀನಿ. ಸಂಜೆ 6ರಿಂದ 7 ಗಂಟೆ ಸುಮಾರಿಗೆ ಈ ಒಂದು ಮರ ಬಿದ್ದಿದೆ. ಆಗಿನಿಂದಲೂ ಕೂಡ ಮರವನ್ನು ತೆರವುಗೊಳಿಸುವಂಥ ಕೆಲಸವನ್ನು GBA ಅಧಿಕಾರಿಗಳು ಮತ್ತು ಸಿಬ್ಬಂದಿ ಮಾಡ್ತಿದ್ದಾರೆ. ಘಟನಾ ಸ್ಥಳದಲ್ಲಿ ಇದ್ದುಕೊಂಡು ಆಗಿನಿಂದಲೂ ಕೂಡ ಮರವನ್ನು ತೆರವುಗೊಳಿಸುವಂಥ ಕೆಲಸವನ್ನು ಮಾಡಲಾಗ್ತಿದೆ. ಇದು ಈ ಒಂದು ಫ್ಲೈಓವರ್ ಏನಿದೆ, ಫ್ಲೈಓವರ್ ಮೂಲಕ ಸಾಕಷ್ಟು ವಾಹನಗಳು ಪ್ರತಿದಿನವೂ ಕೂಡ ಓಡಾಡ್ತವೆ. ಇವತ್ತು ಮಳೆ ಬಂದಂಥ ಹಿನ್ನೆಲೆಯಲ್ಲಿ ಏಕಾಏಕಿ ಮರ ರಸ್ತೆಗೆ ಉರುಳುತ್ತೆ. ಈ ಒಂದು ಸಂದರ್ಭದಲ್ಲಿ ಕೆಳಗಡೆ ಇದ್ದಂಥ ಅಂದರೆ ಸಂಚಾರ ಮಾಡ್ತಿದ್ದಂಥ ಒಂದು ಕಾರು ಮತ್ತು ಆಟೋ ಮೇಲೂ ಕೂಡ ಆ ಒಂದು ಮರದ ಅವಶೇಷಗಳು ಬಿದ್ದು ಸಂಪೂರ್ಣವಾಗಿ ಕಾರು ಮತ್ತು ಆಟೋಗಳು ಕೂಡ ಜಖಮಾಗಿತ್ತು. ಅದೃಷ್ಟವಶಾತ್ ಕಾರು ಮತ್ತು ಆಟೋದಲ್ಲಿದ್ದವರಿಗೆ ಯಾವುದೇ ರೀತಿಯಾದಂಥ ಪ್ರಾಣಾಪಾಯಗಳು ಆಗಿಲ್ಲ. ಬದಲಾಗಿ ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲಿಸುವಂಥ ಕೆಲಸವಂತ ಮಾಡಲಾಗಿದೆ. ಈಗಾಗಲೇ ಕಾರುಗಳನ್ನು ತೆರವುಗೊಳಿಸಲಾಗಿದೆ ಮತ್ತು ರಸ್ತೆ ಮೇಲೆ ಬಿದ್ದಿರುವಂಥ ಬೃಹತ್ ಮರವನ್ನು ಕಟ್ ಮಾಡಿಬಿಟ್ಟು ಅದನ್ನು ತೆರವುಗೊಳಿಸುವಂಥ ಕಾರ್ಯ ಇನ್ನೂ ಕೂಡ ನಡೀತಿದೆ. ಸದ್ಯಕ್ಕೆ ಒಂದು ಕಡೆಯ ಒಂದು ಸಂಚಾರ ಏನಿದೆ, ಒಂದು ಕಡೆಯ ಸಂಚಾರವನ್ನು ಕಂಪ್ಲೀಟಾಗಿ ಬಂದ್ ಮಾಡಲಾಗಿದೆ. ಯಾಕಂದರೆ ಇನ್ನೂ ಕೂಡ ಕಂಪ್ಲೀಟಾಗಿ ತೆರವುಗೊಂಡಿಲ್ಲ. ಮತ್ತೊಂದು ಕಡೆ ಕೂಡ ಆ ಕಡೆ ಒಂದಷ್ಟು ಗಂಟೆಗಳ ಕಾಲ ಎರಡೂ ಕಡೆಯ ಸಂಚಾರವನ್ನು ಬಂದ್ ಮಾಡಲಾಗಿತ್ತು. ಈಗ ಒಂದು ಕಡೆ ಕ್ಲಿಯರ್ ಮಾಡಲಾಗಿದೆ, ಮತ್ತೊಂದು ಕಡೆ ಕಂಪ್ಲೀಟಾಗಿ ರಸ್ತೆ ಸಂಚಾರವನ್ನು ಬಂದ್ ಮಾಡಲಾಗಿದೆ. ಟುವರ್ಡ್ಸ್ ರಾಜಾಜಿನಗರದಿಂದ ವಿಜಯನಗರ ಕಡೆ ಹೋಗುವಂತಹ ಜನರಿಗೆ ಸದ್ಯಕ್ಕೆ ಸಂಚಾರ ಫ್ಲೈಓವರ್ ಮೂಲಕ ಬಳಸುವಂತಿಲ್ಲ, ಸರ್ವಿಸ್ ರಸ್ತೆ ಮೂಲಕವೇ ಹೋಗುವಂತಹ ಪರಿಸ್ಥಿತಿ ಸದ್ಯಕ್ಕಿದೆ. ಈ ಒಂದು ಮರ ಬಿದ್ದಂಥ ಎಫೆಕ್ಟಿಂದ ಇದ್ದಂಥ ಅಂದರೆ ಡಿವೈಡರ್ ಮೇಲೆ ಇರುವಂಥ ಒಂದು ಎಲೆಕ್ಟ್ರಿಕಲ್ ಪೋಲ್ಗೂ ಕೂಡ ಎಫೆಕ್ಟ್ ಆಗಿದೆ. ನೀವು ನೋಡ್ಬೋದು, ನಮ್ಮ ಕ್ಯಾಮ್ರಾ ಪರ್ಸನ್. ಇದು ಬರೀ ವೆಸ್ಟ್ ಆಫ್ ಕಾರ್ಡ್ ರೋಡಲ್ಲಿರುವಂತಹ ಒಂದು ಫ್ಲೈಓವರ್ ಮೇಲೆ ಆದಂಥ ಘಟನೆ ಅಲ್ಲ, ಬೇರೆ ಬೇರೆ ಕಡೆಯೂ ಕೂಡ ಮರಗಳು ಧರೆಗೆ ಉರುಳಿದವೆ. ಪ್ರತಿ ಬಾರಿಯೂ ಕೂಡ ಮಳೆ ಬಂದಂಥ ಸಂದರ್ಭದಲ್ಲಿ ಇದೇ ರೀತಿಯಾದಂತಹ ಘಟನೆಗಳು ಬೆಂಗಳೂರಿನಲ್ಲಿ ಆಗ್ತಿರ್ತವೆ. ಆದರೂ ಕೂಡ GBA ಇಲಾಖೆಯಲ್ಲಿ ಬರುವಂಥ ಅರಣ್ಯ ಅಧಿಕಾರಿಗಳು ತಮ್ಮ ಕೆಲಸವನ್ನು ಎಲ್ಲೊಂದು ಕಡೆ ಮಾಡ್ತಿಲ್ಲ. ಯಾಕಂದರೆ GBAಯಲ್ಲಿ ಒಂದು ಅರಣ್ಯ ಇಲಾಖೆ ಅಂತ ಇರುತ್ತೆ. ಆ ಒಂದು ಸಿಬ್ಬಂದಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಹೋಗಿ ಘಟನಾ ಸ್ಥಳದಲ್ಲಿ ಒಂದಷ್ಟು ಕಡೆ ಎಲ್ಲೆಲ್ಲಿ ಮರಗಳು ಬೀಳುವಂಥ ಪರಿಸ್ಥಿತಿಗಳಿದ್ದಾವೆ, ಎಲ್ಲೆಲ್ಲಿ ಮರಗಳು ವೀಕ್ ಇದ್ದಾವೆ ಅಂಥ ಕಡೆ ಮಾರ್ಕ್ ಮಾಡುವಂಥ ಕೆಲಸವನ್ನು, ಅಲ್ಲಿ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಆದರೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾರೆ. ಅದೃಷ್ಟವಶಾತ್ ಇವತ್ತು ಯಾರಿಗೂ ಕೂಡ ಪ್ರಾಣಾಪಾಯ ಆಗಿಲ್ಲ. ಒಂದು ವೇಳೆ ಬೈಕ್ ಸವಾರನ ಮೇಲೆ ಏನಾದರೂ ಈ ಮರ ಬಿದ್ದಿದ್ರೆ ಜೀವ ಹೋಗ್ತಿತ್ತು, ಅಥವಾ ಒಂದು ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಅನಾಹುತಗಳು ನಡೆದಿಲ್ಲ. ಬದಲಾಗಿ ಮರ ಬಿದ್ದಿದೆ, ಇಲ್ಲಿ ಎಲೆಕ್ಟ್ರಿಕಲ್ ಪೋಲ್ ಕೂಡ ಡ್ಯಾಮೇಜ್ ಆಗಿದೆ, ಯಾವುದೇ ರೀತಿಯಾದಂಥ ಪ್ರಾಣಾಪಾಯ ಆಗಿಲ್ಲ. ಪ್ರಾಣಾಪಾಯ ಆದರೆ ಯಾರು ಹೊಣೆ ಅನ್ನೋಂಥ ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ. ಸದ್ಯಕ್ಕೆ ಅಧಿಕಾರಿಗಳು ಘಟನೆ ಆದಮೇಲೆ ಎಚ್ಚೆತ್ತುಕೊಳ್ಳೋದಕ್ಕೂ ಮುನ್ನ, ಘಟನೆ ಆಗೋದಕ್ಕೂ ಮುನ್ನ ತಮ್ಮ ಕೆಲಸವನ್ನು ನಿಭಾಯಿಸುವಂಥ ಕೆಲಸವನ್ನು ಮಾಡಬೇಕಿದೆ. ಕ್ಯಾಮ್ರಾ ಪರ್ಸನ್ ಯೋಗೇಶ್ವರ್ ಜೊತೆ ಮಾದೇಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು.
ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.